ಹಾಂ ಕ್ಯಾಮ್ರಾ ಇದೆ ಅದಕ್ಕೆ ಪೋಸ್ ಕೊಟ್ಟೆ. ಇವ ಯಾರೇ 0776 ಅರೆ 077 ಎಷ್ಟು ಕೊಟ್ಟ ಅಂತ ಅಂದರೆ 120 ರೂಪೀಸ್ ಕೊಡ್ತಾರೆ ನೋಡಿ. ಈಗ ತೋರಿಸು ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನೋಡಿ ಸ್ವಿಗ್ಗಿ ಡ್ಯೂಟಿ ಮಾಡೋಕ್ಕೆ ಬಂದಿನಿ. ಅಂದರೆ ಸ್ವಿಗ್ಗಿ ಡ್ಯೂಟಿ ಎಲ್ಲಪ್ಪ ಮಾಡೋಕ್ಕೆ ಬಂದಿನಿ ನಾನು ಅಂತ ಅಂದರೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಸ್ವಿಗ್ಗಿ ಡ್ಯೂಟಿ ಯಾವ ರೀತಿ ಇರುತ್ತೆ, ಜೊತೆಯಲ್ಲಿ ಅರ್ನಿಂಗ್ಸ್ ಎಲ್ಲ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಅಂತಂದರೆ ಒಂದು ಫುಲ್ ಡೇ ಮಾಡೋಣ ಅಂತ ನಾನು ಬಂದಿದ್ದೀನಿ. ನೋಡೋಣ ಒಂದು ಫುಲ್ ಡೇ ಎಷ್ಟೆಲ್ಲ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಟೈಮ್ ಇನ್ನೂ ಗೊತ್ತಿಲ್ಲ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಈಗ ಟು ಪ್ರೆಸೆಂಟ್ ಟೈಮ್ ಎಷ್ಟು ಅಂತಂದರೆ ನಾನು 8 ಗಂಟೆಗೆ ಡ್ಯೂಟಿಗೆ ಹೋಗೋಣ ಅಂತ ಇದ್ದೀನಿ. ಟೈಮು 7:57 ಆಗಿದೆ. ಅಂದರೆ ಒಂದು 8 ಗಂಟೆಗೆ ಡ್ಯೂಟಿಗೆ ಹೋಗೋಣ. ಇನ್ನೊಂದೇನಪ್ಪ ಅಂತಂದರೆ ಸರ್ಜು ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಅಟ್ ಪ್ರೆಸೆಂಟು 45 ರೂಪೀಸ್ ಎಕ್ಸ್ಟ್ರಾ ಇದೆ. ಆಮೇಲೆ ಮಿನಿಮಮ್ ಗ್ಯಾರಂಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಬಟ್ ಮಿನಿಮಮ್ ಗ್ಯಾರಂಟಿ ಎಲ್ಲ ಮಾಡೋಕ್ಕೋದ ಏನಕ್ಕೆ ಅಂತಂದರೆ ಅದರಲ್ಲಿ ಕಂಡೀಷನ್ಗಳಿದೆ ಅಂತ. ತುಂಬ ಕಷ್ಟ ಕಂಡೀಷನ್ ಏನಿಲ್ಲ, ಬಟ್ ಲಾಗಿನ್ ಅವ್ರು ಕೊಡಬೇಕಾಗುತ್ತೆ. ಅದನ್ನೇನು ಮಾಡೋದು ಬೇಡ. ನಾನು ಸದ್ಯಕ್ಕೆ ಏನಂತ ಅಂದರೆ ಏನು ಸರ್ಜ್ ಇದೆಯೋ ಸರ್ಜ್ ಮೇಲೆ ಇವಾಗ ವರ್ಕ್ ಮಾಡ್ತಾ ಹೋಗೋಣ. ಅಂದರೆ ಆರ್ಡರ್ ಕೂಡ ತುಂಬ ಜಾಸ್ತಿ ಇದೆಯಲ್ಲ MGಗೆ, ಅದರಿಂದಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಇವಾಗ ಫಸ್ಟು ಏನು ಸರ್ಜ್ ಇದೆಯೋ ಆ ಸರ್ಜ್ಗೆ ಡ್ಯೂಟಿ ಮಾಡೋಕ್ಕೆ ಟ್ರೈ ಮಾಡೋಣ. ಬನ್ನಿ, ಫಸ್ಟು ಲಾಗಿನ್ಗೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಸರ್ಜ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ಬಿಡ್ತೀನಿ. ನೋಡಿ ಸರ್ಜ್ ಯಾವ ರೀತಿ ಇದೆ ಅಂತ. ನೋಡಿ, ಈಗ 6 ಗಂಟೆಯಿಂದ 11 ಗಂಟೆವರೆಗೂ 45 ರೂಪಾಯಿ ಇದೆ. ಅದಾದಮೇಲೆ ಇನ್ನು 11ರಿಂದ 12 95 ಇದೆ. ಆಮೇಲೆ 12ರಿಂದ 3 95 ಇದೆ. 3ರಿಂದ 4 45 ಇದೆ. ಆಮೇಲೆ 4ರಿಂದ 7 45 ಇದೆ. ಆಮೇಲೆ ತಿರ್ಗಾ 7ರಿಂದ ನೆಕ್ಸ್ಟು 11 ಕಾಲವರೆಗೂ 95 ಇದೆ. ಅದಾದಮೇಲೆ ನೆಕ್ಸ್ಟ್ 11 ಗಂಟೆ ಮೇಲೆ ಮತ್ತೆ 45 ರೂಪಾಯಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಮಿಕ್ಸ್ ಇದೆ, 45 95 45 95 ಮಿಕ್ಸ್ ಇದೆ. ಎಲ್ಲ ಕೂಡ ಮಿಕ್ಸ್ ಆಗಿರೋದ್ರಿಂದ ಸೊ ಒಂದೊಂದು ಸಲ ಒಂದೊಂದು ರೀತಿ ಬರ್ತಾ ಇರುತ್ತೆ. ಅಂತ ಅಂದರೆ ಇವಾಗ ಈಗ 45 ರೂಪೀಸ್ ಇದೆ. ಆಮೇಲೆ ಪೀಕ್ ಅವರ್ ಸ್ಟಾರ್ಟ್ ಆಗ್ತಿದ್ದಂಗೆ 95 ರೂಪೀಸ್ ಆಗುತ್ತೆ. ಪೀಕ್ ಅವರೆಲ್ಲ 95 ರೂಪೀಸ್ ಹಾಕಿದ್ದಾನೆ. ಸೊ ಅದೊಂದು ಬೆಸ್ಟ್ ಆಗಿದೆ. ಅದರಿಂದಾಗಿ ಬನ್ನಿ ಇವಾಗ ಫಸ್ಟು ಲಾಗಿನ್ಗೆ ಹೋಗೋಣ. ಲಾಗಿನ್ಗೆ ಹೋಗಿ ಮೊದಲನೇ ಆರ್ಡರ್ಗೂ ಕೂಡ ವೆಯ್ಟ್ ಮಾಡೋಣ. ಮೊದಲನೇ ಆರ್ಡರ್ ಬರ್ತಿದ್ದಂಗೆ ಅದನ್ನ ಆರ್ಡರ್ನ ಪಿಕಪ್ ಮಾಡಿ ಕೂಡ ಡ್ರಾಪ್ ಮಾಡೋಣ. ಫಸ್ಟ್ ಇವಾಗ ಆನ್ಲೈನ್ಗೆ ಹೋಗ್ತೀನಿ. ಅಂದರೆ ಈಗ ಝೋನಲ್ಲಿ ಇಲ್ಲ, ನಾನು ಸ್ವಲ್ಪ ಮುಂದೆ ಹೋಗಬೇಕು. ಮುಂದೆ ಹೋಗ್ಬಿಟ್ಟು ಝೋನಲ್ಲಿ ಹೋಗ್ಬಿಟ್ಟು ಬನ್ನಿ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ, ಇವಾಗ ಇನ್ನೂ ಒಂದು ಪಿಕಪ್ ಹತ್ರನೂ ಕೂಡ ಬಂದೆ, ಪ್ರಿಯದರ್ಶಿನಿ ಹತ್ರ. ಬನ್ನಿ ಇವಾಗ ರೀಚ್ ಕೊಡೋಣ. ಆರ್ಡರ್ ರೆಡಿ ಇದೆಯಾ ಅಂತ ನೋಡೋಣ. ರೀಚ್ ಪಿಕಪ್ ನೋಡಿ, ಆರ್ಡರ್ ಏನೋ ರೆಡಿ ಇದೆ. ಬಟ್ ಟಿ ಶರ್ಟ್ ಬ್ಯಾಗಿಂದ ಸೆಲ್ಫಿ ಕೇಳ್ತಾನೆ. ಬನ್ನಿ ಕೊಟ್ಕೊಳ್ಳೋಣ. ಟಿ ಶರ್ಟ್ ಬ್ಯಾಗಿನ ಸೆಲ್ಫಿ ಕೂಡ ಕೊಟ್ಟೆ. ಇವಾಗ ಬನ್ನಿ, ಆರ್ಡರು ಕೂಡ ರೆಡಿ ಇದೆ. ಬೇಗ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. $077 ಅರೆ 077 ಗೈಸ್ ನೋಡಿ, ಈ ಆರ್ಡರ್ನು ಕೂಡ ಇವಾಗ ಪಿಕಪ್ ಮಾಡ್ಕೊಂಡಿನಿ. ಪಿಕಪ್ ಕಂಪ್ಲೀಟ್ ಕೊಡ್ತೀನಿ ನೋಡಿ. ಇವಾಗ ಕಂಪ್ಲೀಟ್ ಕೂಡ ಆಗಿದೆ. ಬನ್ನಿ ಹೋಗಿ ಇದನ್ನು ಕೂಡ ಡ್ರಾಪ್ ಮಾಡೋಣ. ಅಂತಂದರೆ ಡ್ರಾಪ್ ಎಷ್ಟಿದೆ? ಡ್ರಾಪ್ ಒಂದು 1.8 ಕಿಲೋಮೀಟರ್ ಇದೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಗೈಸ್ ನೋಡಿ, ಈಗ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ. ಬಟ್ ಲಾಂಗ್ ಆರ್ಡರ್ ಹಾಕಿದ್ದಾನೆ. ಬನ್ನಿ ಇವಾಗ ಪಿಕಪ್ ಮಾಡೋಣ. ಅಂದರೆ 120 ರೂಪೀಸ್ ತೋರಿಸ್ತಾ ಇದೆ. ಅಕ್ಸೆಪ್ಟ್ ಮಾಡೋಣ. ಗೈಸ್ ನೋಡಿ, ಇವಾಗ ITC ಹತ್ರನೂ ಕೂಡ ಬಂದು ನಾನು ರೀಚ್ ಆಗಿದ್ದೀನಿ. ಬನ್ನಿ ಆರ್ಡರ್ ರೆಡಿ ಇದೆ ಅಂತ ನೋಡೋಣ. ರೀಚ್ ಕೊಟ್ಬಿಟ್ಟು ಆರ್ಡರ್ ಕೂಡ ರೆಡಿ ಇದೆ. ಬನ್ನಿ ಹೋಗಿ ಪಿಕ್ ಮಾಡೋಣ. ಗೈಸ್ ನೋಡಿ, ಇವಾಗ ಆರ್ಡರ್ನು ಕೂಡ ಪಿಕ್ ಮಾಡೀನಿ. ವೆರಿಫೈ ಮಾಡೋಣ. ಬಾರ್ಕೋಡ್ ಸ್ಕ್ಯಾನ್ ಮಾಡೋಣ. ನೋಡಿ, ಬಾರ್ಕೋಡ್ ಸ್ಕ್ಯಾನ್ ಮಾಡಿದೆ. ಇವಾಗ ಸ್ಕ್ಯಾನ್ ಕೂಡ ಆಯಿತು. ಇವಾಗ ಆರ್ಡರ್ ಕೂಡ ಪಿಕಪ್ ಮಾಡಿದ್ದೀನಿ. ಈಗ ಪಿಕಪ್ ಕಂಪ್ಲೀಟ್ ಕೊಡೋಣ. ನೋಡಿ, ಪಿಕಪ್ ಕಂಪ್ಲೀಟ್ ಕೂಡ ಆಯಿತು. ಬನ್ನಿ ಇವಾಗ ಕಸ್ಟಮರ್ ಲೊಕೇಶನ್ ಹತ್ರ ಹೋಗೋಣ. ಎಷ್ಟು ಕಿಲೋಮೀಟರ್ ಇದೆ ಅಂತ ಅಂದರೆ 1.8 ಕಿಲೋಮೀಟರ್ ಇದೆ ಅಷ್ಟೇ. ಬನ್ನಿ ಬೇಗ ಹೋಗಿ ಡ್ರಾಪ್ ಮಾಡೋಣ ಇದನ್ನು ಕೂಡ.
ಚಾರ್ಜರ್ ವೈರ್ 2 ತೊಗೊಂಬಂದ್ಬಿಟ್ಟಿದ್ದೀನಿ. ಗೈಸ್ ನೋಡಿ, ಇವಾಗ ಇನ್ನೂ ಒಂದು ಡ್ರಾಪ್ ಲೊಕೇಶನ್ ಹತ್ರನೂ ಕೂಡ ಬಂದೆ. ಯಾಕನಪ್ಪ ಗಾಡಿ ಇಲ್ಲಿ ಹಾಕೊಂಡು ಬನ್ನಿ. ನೋಡಿ, ರೀಚೆಡ್ ಕಸ್ಟಮರ್ ಲೊಕೇಶನ್ ಕೂಡ ಕೊಡ್ತೀನಿ, ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಬೇರೆ ಅಪಾರ್ಟ್ಮೆಂಟ್ ಆದರೆ ಜಾಸ್ತಿ ಬರ್ತಾವಲ್ಲ ಬೆಳಗ್ಗೆಯಿಂದನೂ. ಹೋಗೋ ಗೈಸ್ ನೋಡಿ, ಇವಾಗ ಈ ಆರ್ಡರ್ ಕೂಡ ಡೆಲಿವರ್ ಮಾಡಿದೆ. ಡೆಲಿವರಿ ಕಂಪ್ಲೀಟ್ ಕೊಡೋಣ, ಪ್ರೊಸೀಡ್ ಎಸ್ಕೊಳ್ಳೋಣ. ಅಮೌಂಟ್ ಎಷ್ಟು ಕೊಟ್ಟ ಅಂತ ಅಂದರೆ 120 ರೂಪೀಸ್ ಕೊಡ್ತಾರೆ. ನೋಡಿ, ಈಗ ತೋರಿಸು. ನೋಡಿ, 120 ರೂಪೀಸ್ ಕೊಟ್ಟಿದ್ದಾರೆ. 95 ರೂಪೀಸ್ ಬೋನಸ್ ಕೂಡ ಕೊಟ್ಟಿದ್ದಾರೆ. ಇವಾಗ ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡೋಣ. ಅಂದರೆ ಉಡುಪಿ ಗಾರ್ಡನ್ ಹತ್ರ ಹೋಗೋ ಆರ್ಡರ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಪರವಾಗಿಲ್ಲ, ಇಲ್ಲೇ ಬರುತ್ತೆ ಆರ್ಡರ್. ನೋಡೋಣ, ವೆಯ್ಟ್ ಮಾಡೋಣ. 413839 ಎಂಟ್ರಿ ಮಾಡಿದ್ರಾ? ಹಾಂ. ಗೈಸ್ ನೋಡಿ, ಇವಾಗ ಈ ಆರ್ಡರ್ನು ಕೂಡ ಪಿಕಪ್ ಮಾಡ್ಕೊಂಡಿದ್ದೀನಿ. 2 ರಾಗಿ ರೊಟ್ಟಿ ಇದು ಬುಕ್ ಮಾಡಿರೋದು. ಇವಾಗ ಫಸ್ಟ್ ಕಂಪ್ಲೀಟ್ ಕೊಟ್ಬಿಡೋಣ. ನೋಡಿ, ಈಗ ಮೊದಲನೇ ಆರ್ಡರ್ ಕೂಡ ಕಂಪ್ಲೀಟ್ ಆಯಿತು. ಈಗ 2ನೇ ಆರ್ಡರ್ ಕೂಡ ರೆಡಿ ಇದೆ. ಬನ್ನಿ ಹೋಗಿ ಅದನ್ನು ಕೂಡ ಇವಾಗ ಪಿಕಪ್ ಮಾಡೋಣ. ಅಂದರೆ ಇದು ಆರ್ಡ್ರ್ ಇಲ್ಲಿ ಬಂದು ರೀಚ್ ಕೊಡ್ತಿದ್ದಂಗೆ ಅದು ಸೆಕೆಂಡ್ ಆರ್ಡರ್ ಆಲ್ರೆಡಿ ರೆಡಿ ಇತ್ತು. ಬಟ್ ಇದನ್ನು ರೆಡಿ ಇರಲಿವಲ್ಲ, ಫಸ್ಟ್ ಇದನ್ನು ಪಿಕಪ್ ಮಾಡಿ ಅದನ್ನು ಪಿಕಪ್ ಮಾಡಬೇಕು. ಅದರಿಂದಾಗಿ ಈಗ ಇದನ್ನು ಪಿಕಪ್ ಮಾಡಿದ್ದೀನಿ. ಬನ್ನಿ, ಈಗ ಇನ್ನೊಂದು 450 ಮೀಟ್ರಲ್ಲಿದೆ. ಹೋಗಿ ಅದನ್ನು ಕೂಡ ಪಿಕಪ್ ಮಾಡೋಣ. ಗೈಸ್ ನೋಡಿ, ಇವಾಗ ಈ ಆರ್ಡರ್ ಕೂಡ ರೆಡಿ ಇದೆ. ಬನ್ನಿ ಹೋಗಿ ಪಿಕ್ ಮಾಡ್ಕೊಂಡು ತೊಗೊಂಡೋಗಿ ಹೋಗೋಣ. ಈ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಬನ್ನಿ ಹೋಗಿ ಇದನ್ನು ಕೂಡ ಇವಾಗ ಡ್ರಾಪ್ ಮಾಡೋಣ. ನೋಡಿ, ಫಸ್ಟ್ನೇ ಡ್ರಾಪೇ 5.3 ಕಿಲೋಮೀಟರ್ಸ್ ಇದೆ. ಹೋಗಿ ಡ್ರಾಪ್ ಮಾಡೋಣ ಅಂತಂದರೆ ಲಾಂಗ್ ಆರ್ಡರ್ ಇದು. ಅಂದರೆ ಸೆಕೆಂಡ್ ಡ್ರಾಪ್ ಅಷ್ಟೇ ದೂರ ಇದೆ. ಆ ಕಡೆಯಿಂದ ಬರಬೇಕಾದ್ರೆ ಆರ್ಡರ್ ಸಿಗುತ್ತಾ ಇಲ್ಲೋ ಡೌಟ್ ಅದು. ಬನ್ನಿ ಹೋಗಿ ಡ್ರಾಪ್ ಮಾಡೋಣ ಲಾಂಗ್ ಆರ್ಡರ್ನ. ಗೈಸ್ ನೋಡಿ, ಇವಾಗ ಇನ್ನೂ ಒಂದು ಲೊಕೇಶನ್ ಹತ್ರನೂ ಕೂಡ ಬಂದೆ.
ಶಶಿಕುಮಾರ್. ಥ್ಯಾಂಕ್ ಯು ಸರ್. ಗೈಸ್ ನೋಡಿ, ಇವಾಗ ಮೊದಲನೇ ಆರ್ಡರನ್ನು ಕಂಪ್ಲೀಟ್ ಮಾಡಿದೆ. ಈಗ ಎರಡನೇ ಆರ್ಡರು 3.9 ಕಿಲೋಮೀಟರ್ಸ್ ಇದೆ, ಅಂದರೆ ಹತ್ತತ್ರ 4 ಕಿಲೋಮೀಟರ್ ಇದೆ. ಬನ್ನಿ ಹೋಗಿ ಇದನ್ನು ಕೂಡ ಇವಾಗ ಡ್ರಾಪ್ ಮಾಡೋಣ. ಗೈಸ್ ನೋಡಿ, ಇನ್ನೂ ಒಂದು ಪಿಕಪ್ ಹತ್ರನೂ ಬಂದೆ. ಅಂದರೆ ಇಲ್ಲಿ ಕ್ಲೌಡ್ ಕಿಚನ್ ಇದೆ ಮೇಲೆ, ಅಲ್ಲೇ ಪಿಕಪ್ ಬಂದಿರೋದು. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಆರ್ಡರ್ ಕೂಡ ರೆಡಿ ಇದೆ. ರೀಚ್ಡ್ ಪಿಕಪ್ ಕೊಟ್ಟೆ. ಟೀ ಶರ್ಟ್ ಬ್ಯಾಗಿನ ಸೆಲ್ಫಿ ಕೇಳ್ತಾ ಇದ್ವಾ ಈಗ ಮತ್ತೆ? ಈಗ ಅಲ್ಲಿಯವ್ರಿಗೆ ಹೋಗ್ಬೇಕಲ್ಲ. ಅದು ಎಷ್ಟು ಸಲ ಕೇಳ್ತಾನಪ್ಪ ಟೀ ಶರ್ಟ್ ಬ್ಯಾಗ್ ಸೆಲ್ಫಿನ ಒಂದು ದಿನಕ್ಕೆ. ಬನ್ನಿ ಕನ್ಫರ್ಮ್ ಅಪ್ಲೋಡ್ ಕೊಟ್ಬಿಟ್ಟು ಪಿಕ್ ಮಾಡೋಣ. ಡಬಲ್ 092. ಗೈಸ್ ನೋಡಿ, ಇನ್ನೂ ಒಂದು ಡ್ರಾಪ್ ಲೊಕೇಶನ್ ಕೂಡ ನಾನು ಬಂದಿತ್ತು, ತಲುಪ್ತೆ ಇವಾಗ. ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ, ಕಾಲ್ ಮಾಡಿ. ಗೈಸ್ ಟೈಮ್ ನೋಡಿ, ಇವಾಗ 3 ಗಂಟೆ 52 ನಿಮಿಷ ಆಯಿತು. ನನ್ನ ಲಾಸ್ಟ್ನೇ ಆರ್ಡರ್ನು ಕೂಡ ಇವಾಗ ನಾನು ಕೊಟ್ಟು ಬಂದೆ. ಅಂದರೆ ಆಫ್ಲೈನ್ಗೂ ಕೂಡ ನಾನು ಹೋಗ್ಬಿಟ್ಟೆ. ಏನಕ್ಕೆ ಆಫ್ಲೈನ್ಗೆ ಹೋದೆ ಅಂತ ಅಂದರೆ, ಇವನು ತುಂಬ ಆಟ ಆಡಿಸ್ತಾ ಇದ್ದಾನೆ ಸ್ವಿಗ್ಗಿನು. ಅಂದರೆ ತುಂಬ ಲಾಂಗ್ ಆರ್ಡರ್ ಹಾಕೋದಾಗಲಿ, ಮಲ್ಟಿ ಆರ್ಡರ್ಗಳು ಹಾಕೋದಾಗಲಿ, ಜೊತೆಯಲ್ಲಿ ಮಲ್ಟಿ ಆರ್ಡರ್ಗೆ ಅಮೌಂಟ್ ಕರೆಕ್ಟಾಗಿ ಕೊಡದೇ ಇರೋ ರೀತಿಯಾಗಲಿ, ಈ ಥರ ಎಲ್ಲ ಮಾಡ್ತಾನೆ. ಅಂತ ಅಂದರೆ ಮಲ್ಟಿ ಆರ್ಡರಲ್ಲಿ ಏನು ಮಾಡ್ದೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಫುಲ್ಲು ಡೀಟೇಲಾಗಿ ತಿಳಿಸ್ತೀನಿ. ಸದ್ಯಕ್ಕೆ ಇವತ್ತಿನ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಬಿಡ್ತೀನಿ. ನೋಡ್ಕೊಳ್ಳಿ ಎಷ್ಟಾಗಿದೆ ಅರ್ನಿಂಗ್ಸ್ ಅಂತ ಹೇಳಿ. 1410 ರೂಪಾಯಿ ಆಯಿತು. ಟೋಟಲಾಗಿ ಎಷ್ಟು ಅವರ್ ಲಾಗಿನಿದ್ದೆ ನಾನು ಅಂತ ಅಂದರೆ ಹತ್ತತ್ರ 8 ಅವರ್ಸ್ ಲಾಗಿದ್ದೀನಿ. 8 ಅವರ್ಸ್ಗೆ 1410 ರೂಪಾಯಿ ಆಗಿದೆ. ಜೊತೆಯಲ್ಲಿ ಏನಂತ ಅಂದರೆ ಇಷ್ಟೊಂಥರ ಇನ್ಸೆಂಟಿವ್ ಕೊಟ್ಟು ಕೂಡ, ಅಂದರೆ ಏನು ಸರ್ಚ್ ಇದೆಯೋ ಆ ಸರ್ಚ್ ಕೊಟ್ಟು ಕೂಡ ಆಗಿರೋದು 1410 ರೂಪಾಯಿ ಅಷ್ಟೇ ಆಗಿರೋದು. ಜೊತೆಯಲ್ಲಿ ಗಾಡಿ ಎಷ್ಟು ಓಡಿದೆ ಅಂತ ಅಂದರೆ ಕರೆಕ್ಟಾಗಿ ಇವಾಗ 101 ಕಿಲೋಮೀಟರ್ ಓಡಿದೆ. 101 ಕಿಲೋಮೀಟರ್ ಅಂತ ಅಂದರೆ ಏನಿಲ್ಲ ಅಂತ ಅಂದರೆ ಒಂದು 2 ಲೀಟ್ರ್ ಪೆಟ್ರೋಲಾ, 2 ಲೀಟ್ರ್ ಪೆಟ್ರೋಲಿಗೆ ತೆಗೆದುಬಿಟ್ರೆ 2 ಲೀಟ್ರ್ ಪೆಟ್ರೋಲಿಗೆ ತೆಗೆದ್ರೂ ಕೂಡ 210 ರೂಪಾಯಿ ತೆಗೆದ್ರು. ನಮ್ಮ ಸೇವಿಂಗ್ಸ್ ಇವತ್ತು 1200 ಆಗಿದೆ. ಜೊತೆಯಲ್ಲಿ ಇನ್ನೊಂದೇನಪ್ಪ ಅಂತ ಅಂದರೆ ಆರ್ಡರ್ ನೋಡಿ ಎಷ್ಟು ಕಡಿಮೆ ಅಂತ. 1 2 3 4 5 6 7 8 9 10 11 12 13 14 15 16 ಟೋಟಲಾಗಿ ನಾನು 16 ಆರ್ಡರ್ ಮಾಡಿದ್ದೀನಿ. ಆಮೇಲೆ ರಿಜೆಕ್ಟ್ ಕೂಡ ಮಾಡಿದೆ. ನೋಡಿ ಇಲ್ಲಿ ಕಾಂತಿ ಸ್ವಿಟ್ಟಿಂದ ಒಂದು ಮಲ್ಟಿ ಆರ್ಡರ್ ಬಂದಿತ್ತು, ರಿಜೆಕ್ಟ್ ಮಾಡಿದೆ. ನೋಡಿ ಕಂಟಿನ್ಯೂಸ್ ಆಗಿ ಮಲ್ಟಿ ಆರ್ಡರು 1 2 3 ಈ 4ನೇದು ಏನು ಹಾಕಿನೋ 4ನೇದು ರಿಜೆಕ್ಟ್ ಮಾಡಾದ್ಮೇಲೆ ಸಿಂಗಲ್ ಆರ್ಡರ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ದೆ. ಇಲ್ಲ ಅಂತಂದರೆ ಅವನು ಮಲ್ಟಿ ಆರ್ಡರ್ನೇ ಕೊಟ್ಕೊಂಡು ಕೂತ್ಕೊಂಡಿರೋನು. ಬಟ್ ಮಲ್ಟಿ ಆರ್ಡರ್ಗೆ ಅಮೌಂಟು ಕರೆಕ್ಟಾಗಿ ಕೊಡ್ತಾ ಇಲ್ಲ ಅವನು. ಮಲ್ಟಿ ಆರ್ಡರ್ಗೆ ಕರೆಕ್ಟಾಗಿ ಅಮೌಂಟ್ ಕೊಡೋಂಗಿದ್ರೆ ಆರಾಮಾಗಿ ಡ್ಯೂಟಿ ಮಾಡ್ಬೋದಾಗಿತ್ತು. ಬಟ್ ತುಂಬ ಅಂದರೆ ತುಂಬ ಸ್ಕ್ಯಾಮ್ ಮಾಡ್ತಾಯಿದ್ದಾನೆ. ಅಂದರೆ ಯಾವ ರೀತಿ ಮಾಡ್ತಾಯಿದ್ದಾನೆ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್.